ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಡೊನಾಲ್ಡ್ ಟ್ರಂಪ್ ನಿಜವಾಗಿಯೂ ಭಾರತಕ್ಕೆ ಲಾಭ ಮಾಡ್ತಾ ಇದ್ದಾರೆ. ಮತ್ತಿನ್ನು ಸುಂಕ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 150% ಮಾಡ್ತೀನಿ, 200% ಮಾಡ್ತೀನಿ ಅದು ಬೆದರಿಕೆ ಆಗ್ತಾ ಇದ್ದಾರೆ ಭಾರತಕ್ಕೆ ಮತ್ತು ಚೈನಾಕ್ಕೆ. ಎಲ್ಲಿ ಟ್ರಂಪ್ ಅವರು ಜಾನ್ರ ಅಂತ ಅನ್ಬೇಕಾಗಿದೆ ಇವತ್ತು. ಯಾಕಂದ್ರೆ ಉಕ್ರೇನ್ ಮೇಲೆ ದಾಳಿಗೆ ರಷ್ಯಾಕ್ಕೆ ತಾನು ನೇರವಾಗಿ ಯುದ್ಧ ಮಾಡ್ಬೋದಿತ್ತು, ಅದಿಲ್ಲ. ಶಾಂತಿ ದೂರ ನಿಲ್ಲಿಸ್ಕೋಬೇಕು. ಅದ್ರ ಹೆಂಗೆ ಬಂದ್ ಮಾಡೋದು? ಅದನ್ನು ಇಂಡಿಯಾ ಮತ್ತು ಚೈನಾ ಇವ್ರ ಮೇಲೆ ದಬಾವು ಮಾಡಿ ಅಲ್ಲಿ ಎಣ್ಣೆ ತೊಗೊಳ್ದಂಗೆ ಮಾಡೋದು, ಇದೊಂದು ಪಾಲಿಸಿ ಅವರು. ಅಲ್ಲರಿ ಎಣ್ಣೆ ಹೆಂಗೆ ತೊಗೊಳೋದು ಬಿಡ್ತಾರೆ ಸೈದಾಗ ಕೊಟ್ಟಾಗ ಮಾರ್ಕೆಟ್ದಾಗ ಎಲ್ಲಕ್ಕಿಂತಲೂ ಕಡಿಮೆ ರೇಟ್ನೊಳಗೆ, ಹೊರಗಿನ ಮಾರ್ಕೆಟ್ಗಿಂತಲೂ 20-30-40% ಕಡಿಮೆ ಕೊಡೋ ಮುಂದೆ ಯಾರು ಬಿಡ್ತಾರೆ? ಮೊದಲ ಭಾರತ ಆರ್ಥಿಕವಾಗಿ ಇವತ್ತು ದಿವಾಳಿ ಹಂಚಿಗೆ ಬಂದಿರ್ತದೆ, ಗೊತ್ತದ ಅಮೆರಿಕೆಗಾದರೂ. ಅದಕ್ಕಾಗಿ ಅದ್ರ ಮೂಗು ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ಆರ್ಥಿಕವಾಗಿ ನೀವು ಸುಂಕ ನಮ್ಮ ತರಿಸೋದನ್ನು ನಾವು ಬಂದ್ ಮಾಡಿದ್ರೆ ನೀವು ಅಲ್ಲಿ ಲಾಸ್ ಆಗಿ ಬರ್ತೀರಿ, ನೀವು ಹಾಳಾಗಿ ಹೋಗ್ತೀರಿ, ದಿವಾಳಿ ಎದ್ದು ಹೋಗ್ತೀರಿ ಅನ್ನೋದು ಸಿಂಪಲ್ ಲಾಜಿಕ್ ಮತ್ತು ಆನ್ಸರ್ ಆಫ್ USA ಅಥವಾ ಟ್ರಂಪರ ಒಂದು ಚಾಣಾಕ್ಷತನ. ಆದರೆ ಚೈನಾ ಭಾರತ ಅಥವಾ ಇವತ್ತು ಸ್ವತಃ ರಷ್ಯಾ ಯುದ್ಧ ನಿಲ್ಲಿಸೋದೇ ಇಲ್ಲ. ಎಲ್ಲಿವರೆಗೆ ಉಕ್ರೇನ್ ಸರೆಂಡರ್ ಆಗೋದಿಲ್ಲ, ಎಲ್ಲಿವರೆಗೆ ಉಕ್ರೇನ್ ನ್ಯಾಟೋದಿಂದ ದೂರ ಸರಿಯೋದಿಲ್ಲ, ಅಲ್ಲಿವರೆಗೆ ಅವರು ಮುಂದುವರ್ಸ್ಕೊಂಡು ಹೋಗೋಣ. ಅವ್ರು ಹೇಳಿದಂಗೆ ಕೇಳಲೇಬೇಕು. ಯಾಕಂದರೆ ವಾರ್ಸಾ ಫ್ಯಾಕ್ಟ್ ಅಂತ ಬರ್ತದೆ ಇಂದ. ವಾರ್ಸಾ ಫ್ಯಾಕ್ಟ್ದಲ್ಲಿ USSR ಮತ್ತು ಇನ್ನುಳಿದ ಪೂರ್ವದ ಯುರೋಪಿಯನ್ ದೇಶಗಳು ಒಂದು ಒಗ್ಗೂಟ ಮಾಡಿದರು, ವಾರ್ಸಾ ಅಗೇನ್ಸ್ಟ್ ನ್ಯಾಟೋ ಅಂತಿತ್ತು. ಹೀಗಾಗಿ ಮತ್ತೊಮ್ಮೆ ವಾರ್ಸಾ ಕಟ್ಕೋಬೇಕು, ನಮ್ಮದೇ ಗುಂಪು ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಲ್ಲ. USSR ಒಳಗೆ ಹೋಯಿತು, ಸೋವಿಯತ್ ಯೂನಿಯನ್. ಆದರೆ ಇನ್ನೂ ಬಿಗಿ ಹಿಡಿದು ನಮ್ಗೆ ಬೇಕಂತೇಳಿ ರಷ್ಯಾ ಇವತ್ತು ತನ್ನ ಹಠ ಸಾಧಿಸ್ತಾ ಇದ್ದಾರೆ. ಹೀಗಾಗಿ ರಷ್ಯಾ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ದಿವಾಳಿ ಎದ್ದಿದೆ. ನಮ್ಮಲ್ಲೇನೂ ಉಳಿದಿಲ್ಲ. ಯಾಕೆಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಚೈನಾದ ಮೇಲೆ ನಿಂತು ಬಿಟ್ಟಿವಿ. ಇವತ್ತೇನಿದ್ರು ರಷ್ಯಾದ ಎಣ್ಣೆ ತೊಗೊಳೋದು, ನಮ್ಮಲ್ಲಿ ತಂದ ಪ್ಯೂರಿಫೈ ಮಾಡೋದು, ರಿಫೈನ್ ಮಾಡಿ ಯುರೋಪ್ನ ಕಂಟ್ರಿಗೂ ಮತ್ತೊಂದು ಮಾರ್ಕೊಳ್ಳೋದು, ಅಲ್ಲಿ ಲಾಭ ಮಾಡ್ಕೊಳ್ಳೋದು, ವ್ಯಾಪಾರಿ ಆಗಿಬಿಟ್ಟಿವಿ ನಾವು ಇವತ್ತು. ಅದನ್ನು ಬೆಸ್ಟ್ ಅಪರ್ಚುನಿಟಿ ನಮ್ಮ ಮೋದಿಯವ್ರು ಬಂದು ಸಿಕ್ಬಿಟ್ಟದ. ಮೋದಿಯವರಂತೆ ಕಳೆದ 11 ವರ್ಷದಿಂದ ಆಲ್ರೆಡಿ ಸಾಕಷ್ಟು ಸೋಲು ಅನುಭವಿಸಿದ್ರು, ಯಾವುದೂ ಯಶಸ್ವಿ ಆಗಿರಲಿಲ್ಲ. 2 ಕೋಟಿ ಉದ್ಯೋಗ ಕೊಟ್ಟಿರಲಿಲ್ಲ, ಪ್ರತಿ ವರ್ಷ 15 ಲಕ್ಷ ಬಡವರಿಗೆ ಕೊಡೋಕ್ಕಾಗಲಿಲ್ಲ. ಹೀಗಾಗಿ ಉದ್ಯೋಗ ಸೃಷ್ಟಿ ಇಲ್ಲ, ಮತ್ತೊಂದಿಲ್ಲ ಅಂದಾಗ ಸಹಜವಾಗಿ ಮೋದಿ ಅವ್ರ ಸರ್ಕಾರ ಸೋಲ್ತಾ ನಡೆದಿತ್ತು. ಈ ವೀಕ್ನೆಸ್ ಗೊತ್ತಿದ್ದಂತಹ ನಮ್ಮ ಟ್ರಂಪ್ ಅವರು ಇನ್ನಷ್ಟು ಇದನ್ನು ಹೆಚ್ಚಕ್ಕೆ ನಮ್ಮ ಕೈಗೆ ತೊಗೊಳ್ಬೇಕು, ನಾವು ನಮಗೆಲ್ಲ ಸಹಾಯ ಮಾಡ್ತಿದ್ವಿ. ಮತ್ತು ಸಾಲ ಕೊಡೋದು ನಮ್ಗೆ ಮತ್ತೇನಿಲ್ಲ. ಈಗಾಗಲೇ ಭಾರತ ಸಾಲದಲ್ಲೇ ಮುಳುಗಿ ಹೋಗ್ಬಿಟ್ಟದ. 228 ಲಕ್ಷ ಕೋಟಿ ರೂಪಾಯಿ ಸಾಲ ಮೇಲೆ ಆಯ್ತು ಅಂತ ಹೇಳ್ತಾರೆ. ಅದು UN ಅಥವಾ ನಮ್ಮ ವರ್ಲ್ಡ್ ಬ್ಯಾಂಕ್ ಹೇಳ್ತದೆ ಇವತ್ತು 228 ಲಕ್ಷ ಕೋಟಿ. ಮನಮೋಹನ್ ಸಿಂಗ್ ಬಿಟ್ಟು ಹೋಗ್ಬೋದು ಎಷ್ಟಿದ್ರಿ? 49 ಲಕ್ಷ ಕೋಟಿ ರೂಪಾಯಿ ಸಾಲಿತ್ತು. ಅದನ್ನು ದೊಡ್ಡ ಸಾಲ ಅಂತ ನಮ್ಮ ಮೋದಿ ಅವ್ರು ಬಿಂಬಿಸ್ತಾಯಿದ್ರು. ಇವತ್ತು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇಡೀ ದೇಶ ಆರ್ಥಿಕವಾಗಿ ದಿವಾಳಿ ಇರ್ತದೆ. ಏನು ಅವರು ಲೆಕ್ಕ ಕೊಡ್ತಾರೆ ಅನ್ನೋದಾಯಿತು. ಅಥವಾ ಒಂದಿಷ್ಟು ರೈತರಿಗೆ 2,000 ರೂಪಾಯಿ, ಅದು 2 ತಿಂಗಳಿಗೆ, 3 ತಿಂಗಳು, 4 ತಿಂಗಳಿಗೋ, ನಿಮಗೆ ಗೊತ್ತಿದ್ದು ಮಾತದ. ಹೀಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ದಲ್ಲಿ ನಮ್ಮ ದೇಶ ಸುಮ್ಮನಾಗ್ಯದ. ಅದಕ್ಕೆ ಈಗ ಏನದಪ್ಪ ಅಂದ್ರೆ ಅದಕ್ಕೆ ಆರ್ಥಿಕವಾಗಿ ನಿಲ್ಲೋದಕ್ಕೆ ಒಂದು ಏನೋ ರಷ್ಯಾದಿಂದ ಹೆಲ್ಪ್ ಆಗ್ಲಿಕ್ಕತ್ತದ. ರಷ್ಯಾದ ತೆಗೆದುಕೊಳ್ಳೋದು ಕಡಿಮೆ ರೇಟಿಗೆ, ಆದರೆ ನಮ್ಮಲ್ಲಿ ರೇಟ್ ತೊಗೊಳ್ಳೋದು ಅಷ್ಟೇ 100, 101, 110 ನಮ್ಮ ಪೇಮೆಂಟ್ ಕಸ್ಕೊಳ್ತಾರೆ ನಮ್ಮ ಜನರಿಂದ. ನಮಗೇನೂ ಲಾಭ ಇಲ್ಲ. ಆದರೆ ಅಟ್ಲೀಸ್ಟ್ ಆಗಿದ್ದಂತಹ ಆರ್ಥಿಕ ಸ್ಥಿತಿಯನ್ನು ಮುಂದುವರಿಸ್ಕೊಂಡು ಸಲುವಾಗಿ ರಷ್ಯಾದ ಗ್ಯಾಸನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪ್ರಸಂಗದಲ್ಲಿ ಅಮೇರಿಕ ಇದ್ದಿದ್ದು, ಅದರಲ್ಲೂ ನಮ್ಮ ಟ್ರಂಪ್ ಇದ್ದಂಥವ್ರು, ಟ್ರಂಪ್ ಸಾಹೇಬರು ಹುಸ್ತನೋ ಶಾಣೆತನೋ ಅತಿ ಶಾಣೆತನೋ ಅವ್ರಿಗೆ ಬಿಟ್ಟಿದ್ದು. ಬಟ್ ಒಂದು ಥಿಂಗ್ ಏನಾಗಿದೆಪ್ಪ ಅಂತಂದ್ರೆ, ಮತ್ತೆ ಶಶಿಗಳಿಗೆ ಹೋದಾಗ ನಿಮಗೆ ಗೊತ್ತದ ಕತೆ. 4 ಗೋಡೆ ಮಧ್ಯದಲ್ಲಿ ಒಂದು ಬೆಕ್ಕನ್ನು ನೀವು ಹೊಡಿಲಿಕ್ಕೆ ಹೋದ್ರೆ ಅದನ್ನ ಮತ್ತೆ ಮರಳಿ ನಮ್ಮ ಕುದಿಗೆ ಹಿಡಿಯುವಾಗ ಇವತ್ತು ಭಾರತ ಸ್ಥಿತಿ ಆಗ್ಯದ. ಭಾರತಕ್ಕೆ ವಾರ್ನಿಂಗ್ ಮಾಡೋರು, ಎಣ್ಣೆ ಖರೀದಿ ಮಾಡುವಂಗಿಲ್ಲ, ಕಚ್ಚಾ ಎಣ್ಣೆ ಖರೀದಿ ಮಾಡೋಂಗಿಲ್ಲ. ಅವರು ಎಸ್ ಅದು ಕಡೆಗೆ ಹೂವಿಲ್ಲ ಮಾಡಿಲ್ಲ, ಮತ್ತು ಹಂಗೆ ಬಂದರು. ನನಗೆ ಕೆಲವೊಂದಿಷ್ಟು ಒಪ್ಕೊಂಡಂಗೆ ಮಾಡಿದರು. ಅದು ತೊಗೊಳ್ಳೋ ಕೆಲಸ ಮಾಡ್ತಾಯಿದ್ರು. ಈಗ ಮತ್ತೆ ರಿಕ್ ಮಾಡಿದ್ದಾರೆ. ಟ್ರಂಪ್ ಅವ್ರಿಗೆ ಬಂದ ಮಾಡ್ಬೇಕು ನೀವು ಅಂತ ಇದಕ್ಕೆ ಉತ್ತರ ಕೊಡ್ತಾರೆ. ಬುದ್ಧಿವಂತರಿದ್ದಾರೆ ಮೋದಿಯವರು, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿವಂತರಿಗಿದ್ದು ಅನಿವಾರ್ಯ.
ಅವ್ರಿಗೆ ಅನುಕೂಲದಲ್ಲಿ ಬಿಡ್ತಿದ್ರೇನೋ, ಯಾಕಂದರೆ ಇವತ್ತು ನಮ್ಮ ಅರ್ಥವ್ಯವಸ್ಥೆ ಈ ಕಾರ್ಪೊರೇಟ್ ಮೇಲೆ ನಿಂತುಬಿಟ್ಟದ. ಆದರೆ ಕಾರ್ಪೊರೇಟ್ ಅಷ್ಟರಿಂದನೇ ಈ ದೇಶ ನಡೆಯೋದಿಲ್ಲಲ್ಲ. ಅವ್ರ ಹತ್ರ ದುಡ್ಡು ಸಂಘನೆ ಇರ್ಬೋದು ಅವ್ರ ಕಡೆ, ಇಲ್ಲಂತಲ್ಲ. ಆದರೆ ಇಡೀ ದೇಶಕ್ಕೆ ಹಂಚಿದ್ರೆ ಎಷ್ಟು ಆಗ್ತದೆ ದುಡ್ಡು? ಈ ಕಾರ್ಪೊರೇಟ್ ಸಲುವಾಗಿ ಅಮೇರಿಕಾನ ಉಳಿಸ್ಕೋಬೇಕಿದ್ದಾವೆ ಪ್ರಯತ್ನ. ಆದರೆ ಅಮೇರಿಕಾ ಪೂರ್ತಿಯಾಗಿ ನಾವು 150% ಹೆಚ್ಚಾಗ್ತೀನಿ. ಅದರಲ್ಲಿ ಚೈನಾಗೂ ಬೆಳೆದಿದ್ದಾರೆ. ಹೀಗಾಗಿ ಚೈನಾ, ರಷ್ಯಾ, ಭಾರತ ಒಂದು ಕಡೆ ಬರೋದ್ರಿಂದಾಗೆ ಹೊಸ ಅರ್ಥವ್ಯವಸ್ಥೆ ತಯಾರಾಗಲಿಕ್ಕತ್ತದ. ಭಾರತ ಒಂದು ಅವಕಾಶ ಸಿಕ್ಕದ ನಮ್ಮ ಕಾಲ ಮೇಲೆ ನಾವು ನಿಲ್ಲೋದಕ್ಕೆ. ಮತ್ತು ಬೇರೆ ಬೇರೆ ದೇಶಗಳ ಜೊತೆಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ವಿದೇಶಾಂಗ ಮಿನಿಸ್ಟರ್ ಆಗಿರ್ಬೋದು, ನಮ್ಮ ಮೋದಿಯವರಾಗಿರ್ಬೋದು, ಚೈನಾ ಜೊತೆಗೆ ಆಗಿರ್ಬೋದು, ಬದಿಯ ಸಣ್ಣ ಸಣ್ಣ ದೇಶಗಳ ಜೊತೆಗೆ ಆಗಿರ್ಬೋದು. ಯಾಕಂದರೆ ಅಮೇರಿಕಾಕ್ಕೆ ರಫ್ತಿನ ಮಾಡ್ತಿದ್ರು ಭಾರತದಿಂದ ಆ ವಸ್ತುಗಳನ್ನ ಈ ದೇಶಕ್ಕೆ ಇನ್ನಷ್ಟು ಗಳಿಸಬೇಕು ಅನ್ನೋಂಥ ಉದ್ದೇಶ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಈಗಂತ ಇನ್ನೂ ಯಶಸ್ವಿ ಇಲ್ಲ, ಅದರ ಪ್ರಯತ್ನತೆ ಮಾಡಲಿಕ್ಕಿದ್ದಾರೆ. ಹೀಗಾಗಿ ರಷ್ಯಾ ಮತ್ತು ಚೈನಾದ ಜೊತೆಗಿನ ಗೆಳೆತನ ಹೆಚ್ಚಾಗ್ತಾ ಮೊದಲಿಗಿಂತ ಇನ್ನೂ ಗರಿಷ್ಠ ಆಗ್ತಾ ತನ್ನ ದೇಶದ ಅರ್ಥವ್ಯವಸ್ಥೆ ಇಟ್ಕೊಳ್ಳಿಕ್ಕತ್ತದ ನಮ್ಮ ಭಾರತ. ಇದೊಂದು ಬೆಸ್ಟ್ ಅವಕಾಶ ಅಮೇರಿಕೆಯ ಒಂದು ಕೃಪಾಶೀರ್ವಾದದಿಂದ ಹೊರಗೆ ಬರೋದಕ್ಕೆ, ಗುಲಾಮಗಿರಿಯಿಂದ ಹೊರಗೆ ಬರೋದು. ಯಾಕಂದ್ರೆ ಅಮೇರಿಕಾ ದುಡ್ಡು ಕೊಡ್ತಂತೆ ಸಾಹುಕಾರಿಗೆ ತೋರಿಸುವಂಥ ನಿಮ್ಗೆ ಗೊತ್ತದ. ಯಾವಾಗಲೂ ದುಡ್ಡು ಕೊಟ್ಟಂಥವ, ಸಾಲ ಕೊಟ್ಟಂಥವ ನಮ್ಮನ್ನು ಆಳ್ತಾ ಇರ್ತಾನಂತಾರೆ. ಹೀಗಾಗಿ ಇವತ್ತು ಅದು ಅಮೇರಿಕಾ ನಮ್ಮ ಅಂಡರ್ ತೊಗೋಬೇಕಂತ ಏನೇನೋ ಮಾತಾಡಿ ನಡಕಂತೆ ಪಾಕಿಸ್ತಾನ ಮತ್ತು ಭಾರತ ನಡುವಿನ ಯುದ್ಧ ಸಮಾಪ್ತಿ ನಾನಾ ಕಾರಣ ಅಂಥೇಳಿ ಇವತ್ತು ಹೇಳ್ಕೊಳ್ತಾ ಇದ್ದಾರೆ. ಈಗ ಅನೇಕ ಅದಕ್ಕೆ ಮೋದಿಯವರು ಸೂಕ್ಷ್ಮ ಉತ್ತರ ಕೊಟ್ಬಿಟ್ಟಿದ್ದಾರೆ. ಈಗ ಇಲ್ಲ ಅಂತೇಳಿ ಆದರೂ ನಾವು ಮಾಡಿದ್ವು. ಏನಾದರೂ ಅದ ಯುದ್ಧ ಆಗಿದ್ದು 200% ಹೆಚ್ಚು ಮಾಡ್ತಂತೇಳಿ ಅಂತೇಳಿ ಇಬ್ಬರಿಗೂ ಹಿಂಸರ್ತು ಅಂತ ಹೇಳ್ತಾರೆ ಇವತ್ತು ಟ್ರಂಪ್ ಅವರು. ಇದು ಯಾವ್ದು ಸರಿ, ಯಾವ್ದು ತಪ್ಪ, ಯಾವ್ದು ಕರೆಕ್ಟಾ, ಇನ್ನು ಮೋದಿಯವರು ಟ್ರಂಪ್ ಅವ್ರಿಗೆ ಬಿಟ್ಟಂಥ ವಿಷಯ. ಅದನ್ನು ಅವ್ರಿಗೆ ಇವತ್ತು ಮಾತ್ರ ಭಾರತಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗೆ ರಷ್ಯಾದ ಗಾಯ್ತಾನ, ರಷ್ಯಾದ ಎಣ್ಣೆ, ಕಚ್ಚಾ ಎಣ್ಣೆ, ಅದೇ ಕಾಲಕ್ಕೆ ಅದರ ರಿಫೈನ್ಮೆಂಟ್ ಮಾಡುವಂಥ ಭಾರತದ ಮಾರ್ಕೆಟ್ ಇವ್ರಿಗೆ ಹೆಲ್ಪ್ ಆಗೋದ್ರಿಂದಾಗೆ ಮೋಸ್ಟ್ಲಿ ರಷ್ಯಾದಿಂದ ಹಿಂಸಿರಿಯೋದು ಮಾತಿಲ್ಲ. ಎರಡನೇದಾಗೆ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ತಯಾರು ಮಾಡಿಕೊಡೋದ್ರಿಂದಾಗೆ ಚೈನಾಗೂ ಮಾರ್ಕೆಟ್ ಆಯಿತು. ಚೈನಾದ ವಸ್ತುಗಳನ್ನ ಕಡಿಮೆ ರೇಟಿಗೆ ಭಾರತ ತೆಗೆದುಕೊಂಡು ಇನ್ನೊಂದು ಕಡೆ ಮಾರುವಂಥ ವ್ಯವಸ್ಥೆ ಆಯಿತು. ಏನೋ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮೋದಿಯವರು. ಆದರೂ ಇದಕ್ಕಿಂತಲೂ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅಮೇರಿಕ ಜೊತೆ ಸಂಪರ್ಕ ಇರ್ತದೋ ಹೋಗ್ತದೋ, ಬಟ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, MSMEs, ಅಗ್ರಿಕಲ್ಚರ್, ಒಕ್ಕಲ್ತನ ಇವುಗಳನ್ನೆಲ್ಲನೂ ಬೆಳೆಸ್ಬೇಕಾಗಿದೆ. ಅವ್ರ ಕಾಮೇಲೆ ಇಲ್ಲುವಂಥದ್ದು ಮಾಡಬೇಕಾಗಿದೆ. ಬರೀ ಬಾಯಿ ಮಾತಿನ ಸ್ವದೇಶಿ 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 ಅಂದ್ರೆ ಆಗೋದಿಲ್ಲ. ಗಾಂಧಿಯನ್ನು ರಿಯಲ್ಲಾಗಿ ಇಲ್ಲಿ ತರಬೇಕಾಗಿದೆ. ಅದು ಸಾಧ್ಯನಾ ಮೋದಿಯವ್ರಿಗೆ? ಯಾಕೆಂದ್ರೆ ಗಾಂಧಿಯವರನ್ನ ಹೇಟ್ ಮಾಡೋ ಸಂಸ್ಕೃತಿಯಿಂದ ಬೆಳೆದು ಬಂದಂಥವ್ರು, ಆ ಏರಿಯಿಂದ ಬೆಳೆದು ಬಂದಂಥವ್ರು. ಗಾಂಧೀಜಿ ಅರ್ಥನೀತಿ ನಿಜವಾಗೂ ಅಡಾಪ್ಟ್ ಮಾಡ್ತಾರಾ? ಯಾಕೆಂದರೆ ಪ್ರತಿಯೊಂದು ಹಳ್ಳಿನೂ ಸಣ್ಣ ಉದ್ಯೋಗಗಳ ಎಣ್ಣೆಯ ತಯಾರಿಕೆಯ, ಬಟ್ಟೆ ತಯಾರಿಕೆಯ ಕೇಂದ್ರಗಳಾದರೆ ನಿಶ್ಚಿತವಾಗಿಯೂ ಈ ದೇಶಕ್ಕೆ ಭವಿಷ್ಯದ ಅನೇಕ ಬೆಳೆಗಳು ಬೆಳೆಯುವಂಥದ್ದು. ಪ್ರತಿಯೊಂದು ಗ್ರಾಮವೂ ಏನಪ್ಪ ಅಂದ್ರೆ ಈ ಗೋಡೌನ್ ಕಟ್ಟಿಸ್ಕೊಂಡು ವ್ಯಾಪಾರದ ಕೇಂದ್ರ ಆದ್ರೆ ನಿಶ್ಚಿತವಾಗಿ ಮುಂಬರುವ ದಿನಗಳಲ್ಲಿ ನಾವು ಸ್ಟ್ರಾಂಗ್ ಆಗ್ತೀವಿ ಇನ್ ದ ವರ್ಲ್ಡ್. ದರ್ ಇಸ್ ನೋ ಡೌಟ್. ಗಾಂಧಿ ಹೇಳಿದ್ರೆ ಭಾಳ ಅರ್ಥದ. ಎಲ್ಲರ ಕೈ ಉದ್ಯೋಗ ಸಿಗ್ತದೆ, ಯಾರೂ ನಿರುದ್ಯೋಗಿ ಆಗೋದಿಲ್ಲ. ಉದ್ಯೋಗಿದಾಗ ಯಾಕೆ ಟೆರರಿಸಮ್ ಮಾಡೋಕ್ಕೆ ಹೋಗ್ತಾರೆ ರೀ, ಇನ್ನೊಬ್ಬ ಬಿಲ್ಡಿಂಗ್ ಯಾಕೆ ಹೋಗ್ತಾರೆ, ಮಾಬ್ ಲಿಂಚಿಂಗ್ ಯಾಕೆ ಮಾಡ್ಲಿಕ್ಕೆ ಹೋಗ್ತಾರೆ? ಯಾಕೆ ಅವ್ರು ಹೊಟ್ಟೆ ದಿವಸ ರಗಡಾಗಿರ್ತದೆ, ಜೊತೆಗೆ ಉದ್ಯೋಗ ಇರ್ತದೆ. ಉದ್ಯೋಗ ಬಿಟ್ಟು ಯಾರೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮಾಬ್ ಲಿಂಚಿಂಗ್ ಆಯಿತು, ಲವ್ ಜಿಹಾದ್ ಆಯಿತು, ಇಂಥ ಏನೋ ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಇವೆಲ್ಲಕ್ಕೂ ಒಂದು ಪೂರ್ಣ ವಿರಾಮ ಸಿಗ್ತದೆ. ಇದು ಒಳ್ಳೆಯ ಅವಕಾಶ ಮೋದಿಯವ್ರಿಗೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ್ರೆ ನಿಶ್ಚಿತವಾಗಿಯೂ ಮೋದಿಯವರು ಕಳ್ಕೊಂಡಿದ್ದನ್ನು ಮತ್ತೆ ಮರಳಿ ಪಡಿತಾರೆ ಅನ್ನೋದು ಎರಡು ಮಾತಿಲ್ಲ. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಮಾತ್ರ. ಯಾಕಂದರೆ ಅರ್ಥವ್ಯವಸ್ಥೆಯನ್ನು ಅಡಾಪ್ಟ್ ಮಾಡಿಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಒಂದು ಮಾತು. ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೂ ಹಾದಿ ಸುಲಭದ. ಇವತ್ತು ರಷ್ಯಾ ಮತ್ತು ಚೈನಾ ಭಾರತದ ಬೆಂಬಲಗಳು ನಿಂತಿದ್ದಾವ. ಈಗ ತನ್ನ ಕಾಲ ಮೇಲೆ ಹೆಂಗೆ ಚೈನಾ ಎದ್ದು ನಿಂತಂದ್ರೆ ಇವತ್ತು ವರ್ಷಕ್ಕೆ ನಿಮಗೆ ಗೊತ್ತದ $17 ಟ್ರಿಲಿಯನ್ ಉತ್ಪಾದನೆ ಮಾಡ್ತಾಯಿದೆ. ಅದು ಅಮೇರಿಕ ನಂತರ 2ನೇ ಸ್ಥಾನದಲ್ಲಿದೆ. ನಮ್ಮದು ಬರೀ $4 ಟ್ರಿಲಿಯನ್. ಅದಕ್ಕೆ ದೊಡ್ಡದು ಹೇಳ್ತೀವಿ ನಾವು. 4ನೇ ನಂಬರ್ ಬಂದ್ವಿ, 4ನೇ ಬಂದ್ವಿ. 2ನೇ ನಂಬರ್ಗಳಿಂದ ಚೈನಾ $17 ಟ್ರಿಲಿಯನ್ ವರ್ಷಕ್ಕೆ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತದೆ ರಫ್ತು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಗಳನ್ನು, ತಯಾರಿಸಿದ ವಸ್ತುಗಳನ್ನ. ಅಮೇರಿಕಿಂತಲೂ ಒಂದು ಹೆಜ್ಜೆ ಮುಂದದ ಆ ದೇಶ ಎಲ್ಲ. ಅದಕ್ಕಾಗಿ ನಾವು ನಮ್ಮ ಕಾಲದಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ಚೈನಾ ನೋಡಿ ಕಲಿಯುವಂಥದ್ದು ಅವಶ್ಯದ. ಜೊತೆಗೆ ಗಾಂಧಿ ಇದ್ದಾರೆ, ನಮ್ಮ ಗಾಂಧಿ. ಆ ಗಾಂಧೀಜಿಯವರ ಅರ್ಥನೀತಿನ ಅಳವಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಉದ್ಯೋಗ. ಏನಂತೀರಿ ಇದಕ್ಕೆ? ಮೋದಿಯವ್ರು ಮಾಡ್ಬೋದಾ?
ವಿಚಾರ ಮಾಡಿರಿ ನೀವು ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮ್ ಇದು ಸತ್ಯದ ಕೈಗೊಂಡು ವಂದನೆಗಳು.